ಡಿವಿಜಿಯವರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಮೇರು ಪರ್ವತವಿದ್ದ ಹಾಗೆ. ಇವರು ಗಳಿಸಿದ ಜ್ಞಾನ ವಿಶ್ವವಿದ್ಯಾನಿಲಯದಿಂದ ದೊರಕಿದ್ದಲ್ಲ, ತಮ್ಮ ಜೀವನಾನುಭವಗಳಿಂದ, ಪಂಡಿತರ ಸೇವೆಯಿಂದ ದಕ್ಕಿಸಿಕೊಂಡದ್ದು. ಕನ್ನಡದ ಭಗವದ್ಗೀತೆ ಎಂಬ ಪ್ರಖ್ಯಾತಿಗೆ ಪಾತ್ರವಾದ ಮಂಕುತಿಮ್ಮನ ಕಗ್ಗ ಎಂಬ ದಾರ್ಶನಿಕ ಕೃತಿಯನ್ನು ಕೊಟ್ಟ ಡಿವಿಜಿಯವರು ಎಸ್ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣ ವಿದ್ಯಾರ್ಥಿ. ಆದರೆ ಕಾಲಚಕ್ರ ಪ್ರವಾಹದಲ್ಲಿ ಇವರ ಕೃತಿ ವಿಶ್ವವಿದ್ಯಾನಿಲಯಕ್ಕೆ ಪಠ್ಯ ಪುಸ್ತಕವಾಯಿತು. ಇದು ಅವರ ಸಾಧನೆಯ ಪ್ರತೀಕವಾಗಿದೆ. ಮಂಕುತಿಮ್ಮನ ಕಗ್ಗ ಪಂಡಿತ ಪಾಮರರಿಬ್ಬರನ್ನು ಆಕರ್ಷಿಸಿದ ಕೃತಿ. ಇದರಲ್ಲಿ ವೇದೋಪನಿಷತ್ತುಗಳ ಸಾರ, ವಿಶ್ವದ ಶ್ರೇಷ್ಠ ದರ್ಶನ, ಸಾಹಿತ್ಯದ ಸಾರ ಮತ್ತು ಡಿವಿಜಿಯವರ ವೈವಿಧ್ಯಮಯ ಜೀವನಾನುಭವಗಳ ಸಾರ ಮಿಳಿತಗೊಂಡಿದೆ. 4 ಸಾಲುಗಳಲ್ಲಿ ಇವುಗಳ ಸಾರವನ್ನು ಡಿವಿಜಿಯವರು ಎರಕ ಹೊಯ್ದಿದ್ದಾರೆ. ಜೀವನದಲ್ಲಿ ನೊಂದವರಿಗೊಂದು ಸಾಂತ್ವನ, ಒಂದು ದೊಡ್ಡ ಗುರಿ, ನಿರಂತರ ಪ್ರಯತ್ನಶೀಲತೆ ಇವುಗಳನ್ನು ಈ ಮುಕ್ತಕಗಳು ಪ್ರೇರೇಪಿಸುತ್ತವೆ. ಹೀಗಾಗಿ ನಿಮ್ಮ ಎಸ್ಟಿವಿಯು ಮಂಕುತಿಮ್ಮನ ಕಗ್ಗದ ಸಾರವನ್ನು ನಿಮ್ಮ ಬಳಿಗೆ ತಲುಪಿಸುವ ಉದ್ದೇಶ ಹೊಂದಿದ್ದು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಗ್ಗಗಳನ್ನು ವಿವರಣಾತ್ಮಕವಾಗಿ ತಿಳಿಸಲು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರ್ತಾರೆ ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿರವರು. ಇವರು ವೃತ್ತಿಯಲ್ಲಿ ವಿಮಾ ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿಯಾಗಿದ್ದರೂ ಸಾಹಿತ್ಯ ಸಂಸ್ಕೃತಿ ಆರಾಧನೆ ಇವರ ಬದುಕಿನ ಒಂದು ಪ್ರಮುಖ ಭಾಗವಾಗಿದೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಇವರ ಅತ್ಯಂತ ಪ್ರಿಯವಾದ ಸಾಹಿತ್ಯವಾಗಿದೆ. ಅದರ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ ಇವರು ಮಂಕುತಿಮ್ಮನ ಕಗ್ಗ ಜೀವನ ದೀವಿಗೆ ಭಾಗ 1, ಭಾಗ 2 ಕೃತಿಗಳನ್ನು ರಚಿಸಿದರು. ಕಗ್ಗದ ಮೇಲಿನ ಪ್ರೀತಿ ಅವರನ್ನ ಹೆಚ್ಚಿನ ಸಂಶೋಧನೆಗೆ ಪ್ರೇರೇಪಿಸಿ ಮಂಕುತಿಮ್ಮನ ಕಗ್ಗ ಮತ್ತು ಕೆಲವು ಸಾಂದರ್ಭಿಕ ಮಾದರಿಗಳು ಒಂದು ಅಧ್ಯಾಯ ಎಂಬ ಶೀರ್ಷಿಕೆಯಡಿ ಪ್ರಬಂಧ ಮಂಡಿಸಿದ್ದು ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಸರದಯಿ ವೀಕ್ಷಕರೆಲ್ಲರಿಗೂ ನನ್ನ ಆತ್ಮೀಯ ನಮನಗಳು. ಎಲ್ಲರಿಗೂ ಶುಭಪ್ರದವಾದ ಈ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ಎಲ್ಲ ಹಬ್ಬಗಳಲ್ಲೂ ನಾವು ಮುಖ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಭಗವಂತನನ್ನು ಆರಾಧಿಸ್ತೇವೆ. ಶುದ್ಧವಾದ ಭಕ್ತಿಗೆ ಭಗವಂತ ಒಲಿತಾನೆ ಅಂಥೇಳಿ ಋಷಿಮುನಿಗಳು, ಸಾಧು ಸಂತರು ಎಲ್ಲರೂ ಹೇಳ್ತಾರೆ. ನಮ್ಮ ಕಾಲದ ಋಷಿ ಎನಿಸ್ಕೊಂಡವರು ಮಾನ್ಯ ಡಾಕ್ಟರ್ ಡಿ.ವಿ. ಗುಂಡಪ್ಪನವರು. ಅವರ ಮೇರುಕೃತಿ ಮಂಕುತಿಮ್ಮನ ಕಗ್ಗ. ಇದನ್ನು ಕನ್ನಡದ ಉಪನಿಷತ್ತು, ಕನ್ನಡದ ಭಗವದ್ಗೀತೆ, ಕನ್ನಡದ ಸುಭಾಷಿತ ಸಾರ ಎಂತೆಲ್ಲ ಜನ ಕೊಂಡಾಡಿದ್ದಾರೆ. ಅಂತಹ ದಾರ್ಶನಿಕರಾದ ಡಿ.ವಿ.ಜಿಯವರ ಕಗ್ಗದಲ್ಲಿ ದೇವರ ಬಗ್ಗೆ, ಭಕ್ತಿಯ ಬಗ್ಗೆ ಅನೇಕ ಮುಕ್ತಕಗಳಲ್ಲಿ ಅವರು ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅವುಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ದೇವರು ಅಂತಂದರೆ ಏನು? ಈ ಜಿಜ್ಞಾಸೆಯೊಂದಿಗೆ ಮಂಕುತಿಮ್ಮನ ಕಗ್ಗದಲ್ಲಿ ದೇವರ ಬಗೆಗಿನ ವಿಚಾರವನ್ನು ಅವರು ನಮ್ಮ ಮುಂದಿಡ್ತಾ ಹೋಗ್ತಾರೆ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ, ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು, ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ, ಸಾವು ಹುಟ್ಟುಗಳೇನೋ ಮಂಕುತಿಮ್ಮ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ. ದೇವರಂತಂದ್ರೆ ಏನು? ಮೂರ್ತಿಯನ್ನು ದೇವರನ್ನು ನೋಡುವೆ, ಚಿತ್ರಪಟವನ್ನು ದೇವರು ಅನ್ನೋಣವೆ, ತಾಮ್ರಪಟವನ್ನು ದೇವರು ಅಂತ ಕರೆಯೋಣವೆ, ಅಥವಾ ಆವರಿಸಿರುವಂತಹ ಕಗ್ಗತ್ತಲನ್ನು ದೇವರು ಅಂತ ಕರೆಯೋಣವೆ. ಈ ಜಿಜ್ಞಾಸೆಯೊಂದಿಗೆ ಕಗ್ಗ ಪ್ರಾರಂಭ ಆಗುತ್ತೆ. ಹಾಗಿದ್ರೆ ದೇವರು ಅಂತಂದರೆ ಏನು? ಅಥವಾ ನಮ್ಮ ಅರಿವಿನ ಮಿತಿಗೆ ಸಿಲುಕದೇ ಇರೋದೆಲ್ಲವನ್ನ ನಾವು ದೇವರು ಅಥವಾ ಭಗವಂತ ಅಂತ ಕರೀಬಹುದೇ? ಒಂದು ವೇಳೆ ದೇವರು ಅಥವಾ ಭಗವಂತ ಇರೋದಾದರೆ ಈ ಹುಟ್ಟು ಸಾವಿಗಳಿಗೆ ಅರ್ಥ ಏನು? ಇಂತಹ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಸಾಗ್ತಾ ಇರುವಂತಹ ತಿಮ್ಮಗುರು ಕೊನೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಸಾವು ಹುಟ್ಟುಗಳೇನು? ಕಾವನೋರ್ವನಿರಲ್ಕೆ ಜಗದ ಕತೆ ಏಕಿಂತು, ಸಾವು ಹುಟ್ಟುಗಳೇನು?
ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಮುಂದಿಡ್ತಾರೆ. ಅಂದರೆ ಪ್ರಾರಂಭದಲ್ಲಿ ಭಗವಂತನ ಅಸ್ತಿತ್ವವನ್ನೇ ಜಿಜ್ಞಾಸೆಯಲ್ಲಿ ನೋಡ್ತಾ ಹೋಗುವಂತಹ ತಿಮ್ಮಗುರು ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ದೇವರ ಅಸ್ತಿತ್ವವನ್ನು ಗುರುತಿಸ್ಕೊಳ್ತಾರೆ, ಅದನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಈ ದೇವರ ಹೇಗಿದ್ದಾನೆ, ಆತನ ಮೂರ್ತ ರೂಪ ಏನು, ಇವೆಲ್ಲವೂ ಋಷಿಮುನಿಗಳನ್ನು ಕೂಡ ಕಾಡಿರುವಂತಹ ಪ್ರಶ್ನೆ ಇದು. ಹಾಗೆ ಡಿ ವಿ ಜಿಯವರನ್ನು ಕೂಡ ಇದು ಕಾಡ್ತದೆ. ಮುಂದೆ ದೇವರ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವ ಡಿ ವಿ ಜಿಯವರು ದೇವರಿಗೆ ನಾವು ಯಾವುದರ ಮುಖಾಂತರ ಆತನನ್ನು ಒಲಿಸಿಕೊಳ್ಳಬೇಕು ಅನ್ನೋದರ ಕಡೆ ನಮ್ಮ ಗಮನವನ್ನು ಸೆಳೀತಾರೆ. ದೇವರಿಗೆ ಏನು ಕೊಡಬೇಕು, ನಾವು ಏನನ್ನು ಮುಡುಪಾಗಿಡಬೇಕು ಅನ್ನೋದ್ರ ಬಗ್ಗೆ ಡಿ ವಿ ಜಿ ಅವರ ಅಭಿಪ್ರಾಯವನ್ನು ಮತ್ತೊಂದು ಕಗ್ಗದಲ್ಲಿ ಅವರು ಹೀಗೆ ಹೇಳ್ತಾರೆ. ದೇವನೇನತಿಶಯಿತ ಮಾನಿಸನೆ ಭೋಗಕ್ಕೆ ಹೂಣಿಸು ಮುಡುಪೊಡವೆ ಅವನಿಗಂಬೇಕೆ. ದೇವನೇನತಿಶಯಿತ ಮಾನಿಸನೆ ಭೋಗಕ್ಕೆ ಹೂಣಿಸು ಮುಡುಪೊಡವೆ ಅವನಿಗಂಬೇಕೆ. ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ, ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ. ನೈವೇದಿಪುದು ಸಾಜ ಮಂಕುತಿಮ್ಮ, ನೈವೇದಿಪುದು ಸಾಜ ಮಂಕುತಿಮ್ಮ. ದೇವರಿಗೆ ನಮಗೆ ಇಷ್ಟವಾದಂತಹ ಭಕ್ಷ್ಯ ಭೋಜ್ಯಗಳನ್ನು, ವಸ್ತ್ರ ಒಡವೆಗಳನ್ನು ಎಲ್ಲ ಮುಡುಪಾಗಿ ಕೊಡೋದಕ್ಕೆ ಅವನೇನು ಅತಿಶಯವಾದ ಮಾನಿಸನೇ, ಅವನು ನಮ್ಮ ಹಾಗೆ ಮನುಷ್ಯನೇ ಅನ್ನುವ ಪ್ರಶ್ನೆಯನ್ನು ನಮ್ಮ ಮುಂದಿಡ್ತಾರೆ. ಆತನಿಗೆ ಹೂವನ್ನು ಅರ್ಪಣೆ ಮಾಡೋದು, ಹಣ್ಣನ್ನು ಕೊಡೋದು, ಪಂಚಭಕ್ಷ ಪರಮಾನ್ನಗಳನ್ನು ಒಪ್ಪಿಸುವಂಥದ್ದು, ಇವೆಲ್ಲವೂ ಕೂಡ ಆತನಿಗೆ ಬೇಕೇ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಆಗ ಅವರು ಹೇಳ್ತಾರೆ, ಈ ಮನುಷ್ಯ ವರ್ಗ ಹೇಗೆ ಅಂತಂದರೆ, ಆವುದೊಳ್ಳಿತೋ ತನಗೆ ನರನದನು ಪರಮಂಗೆ. ತನಗೆ ಯಾವುದು ಒಳ್ಳೆಯದೋ ಅದನ್ನೆಲ್ಲವೂ ಕೂಡ ಭಗವಂತನಿಗೆ ಬೇಕು, ಇದು ಭಗವಂತನಿಗೆ ಇಷ್ಟ ಅಂತ ನಾವೇ ಭಾವಿಸಿಕೊಳ್ತೇವೆ. ಅದನ್ನು ಭಗವಂತನ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಒಂದು ವೇಳೆ ನಿಜವಾಗಿಯೂ ಭಗವಂತ ಏನಾದರೂ ನಾವು ಕೊಟ್ಟಿದ್ದನ್ನೆಲ್ಲ ಸ್ವೀಕಾರ ಮಾಡೋದಾಗಿದ್ದರೆ ಖಂಡಿತವಾಗಲೂ ನಾವು ಅದನ್ನು ಭಗವಂತನಿಗೆ ಕೊಡ್ತಿದ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಿದ್ದರೆ ಭಗವಂತನಿಗೆ ನಿಜವಾಗಿ ಬೇಕಾದದ್ದೇನು? ಆತನಿಗೆ ಬೇಕಾದದ್ದು ನೈಜ ಭಕ್ತಿಯೊಂದೇ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣನವರು ಹೀಗೆ ಹೇಳ್ತಾರೆ, ನಾದ ಪ್ರಿಯನಲ್ಲ ಅವನು, ನಾದದ ಮುಖಾಂತರ ಆತನನ್ನು ಒಲಿಸ್ಕೊಳ್ಬಹುದೇ? ಇಲ್ಲ, ಬರಿಯ ನಾದಕ್ಕಾತ ಒಲಿಯಲಾರ. ಇಲ್ಲ, ವೇದೋಪನಿಷತ್ತುಗಳ ಸಾರವನ್ನು ಅರಿಯೋದರ ಮುಖಾಂತರ ಭಗವಂತನನ್ನು ಒಲಿಸಿಕೊಳ್ಳಬಹುದೇ? ಇಲ್ಲ, ಆತ ವೇದಪ್ರಿಯನೂ ಅಲ್ಲ, ಭಗವಂತ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಆತ ಭಕ್ತಿ ಪ್ರಿಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ದಾಸರು ಒಂದು ಕಡೆ ಹೇಳ್ತಾರೆ, ಭಗವಂತನಿಗೇನು ಬೇಕು ಆತನನ್ನು ಒಲಿಸಿಕೊಳ್ಳೋದಕ್ಕೆ? ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾ ರಮಣ ಗರ್ಪಿತವೆನ್ನುತ್ತ. ನೋಡಿ, ಒಂದು ದಳ ಶ್ರೀ ತುಳಸಿ, ಒಂದೇ ಒಂದು ಬಿಂದು ಗಂಗೋದಕ, ಇದು ಸಾಕು ಭಗವಂತನಿಗೆ. ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡಿದರೆ ಭಗವಂತ ಅದಕ್ಕೆ ಭಕ್ತಿಗೆ ಒಲಿತಾನಲ್ಲದೆ ಆಡಂಬರದ ಪೂಜೆಗೆ, ಆಷಾಢಭೂತಿಗಳ ಪೂಜೆಗೆ ಆತ ಒಲಿಯಲಾರ. ಇನ್ನು ಮತ್ತೊಬ್ಬ ದಾಸರು ಹೇಳ್ತಾರೆ, ಭಗವಂತ ಹೇಗಿದ್ದಾನೆ, ಭಕ್ತ ಮತ್ತು ಪರಮಾತ್ಮನ ಸಂಬಂಧ ಹೇಗಿದೆ ಅಂತಂದರೆ ಭಕ್ತನಿಗಿಂತ ಒಂದು ಹೆಜ್ಜೆ ಆತ ಮುಂದಕ್ಕೆ ಹೋಗ್ತಾನೆ. ನೋಡಿ, ದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಿದರೆ ಕುಳಿತು ಕೇಳುವ, ಕುಂತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ, ಸುಲಭನೋ ಹರಿ ತನ್ನ ಭಕ್ತರ ಒಂದರೆಗಳಿಗೆ ಬಿಟ್ಟಿರನೋ. ಮಲಗಿ ಪರಮಾದರದಿ ಪಾಡಿದರೆ ಕುಳಿತು ಕೇಳುವ. ಭಕ್ತನೊಬ್ಬ ಮಲ್ಕೊಂಡು ದೇವರ ಧ್ಯಾನವನ್ನು ಮಾಡಿದ್ರೆ, ಭಜನೆಯನ್ನು ಹಾಡಿದರೆ ಭಗವಂತ ದಿಗ್ಗನೆ ಎದ್ದು ಕೂತ್ಕೋತಾನಂತೆ. ಆತ ಕುಳಿತರೆ ಭಗವಂತ ಎದ್ದು ನಿಲ್ತಾನಂತೆ. ಭಕ್ತನೇ ಎದ್ದು ನಿಂತು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಭಗವಂತ ಕುಣಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆತ ಭಕ್ತ ಪರಾಧೀನ. ಭಕ್ತರಿಗಾಗಿ ಭಗವಂತ ಏನನ್ನು ಬೇಕಾದ್ರೂ ಮಾಡಬಲ್ಲ ಅನ್ನೋದನ್ನು ಬೇರೆ ಬೇರೆ ಕವಿಗಳು, ದಾಸರು ಎಲ್ಲ ಹೇಳಿದ್ದಾರೆ. ಇದರ ಸಾರಾಂಶವನ್ನು ಡಿ ವಿ ಜಿಯವರು ಈ ಒಂದು ಕಗ್ಗದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ.
ಇನ್ನು ಯಾವ್ಯಾವ ಥರದ ಭಕ್ತರಿದ್ದಾರೆ ನಮ್ಮಲ್ಲಿ ನೋಡಿ. ಭಕ್ತರಲ್ಲಿ ಕೂಡ ವೈವಿಧ್ಯತೆ ಇದೆ. ಎಲ್ಲರೂ ಒಂದೇ ಸಮನಾದ ಭಕ್ತರಲ್ಲ. ಭಕ್ತರಲ್ಲಿ ವಿವಿಧತೆಯನ್ನು ನಾವು ಕಾಣ್ಬೋದು ಈ ಸಮಾಜದಲ್ಲಿ. ಅಂತಹ ಭಕ್ತರಿದ್ದಾರೆ ನೋಡಿ. ಡಿ ವಿ ಜಿಯವರು ಅದನ್ನು ಈ ಕಗ್ಗದ ಮುಖಾಂತರ ನಮ್ಮ ಮುಂದೆ ಇಡ್ತಾರೆ. ಹರಿಭಜ ಕರಳು ಬಯದಿ ನೊಗೆದುದೆನಿ ಬರಬಕುತಿ, ಹರಿಬಕು ತರಳು ಬಯದಿ ನೊಗೆದುದೆನಿ ಬರಬಕುತಿ, ವರದ ಮೇಲಣ ಬಕುತಿ ಎನಿ ಬರದು ನೋಡೆ, ವರದ ಮೇಲಣ ಬಕುತಿ ಎನಿ ಬರದು ನೋಡೆ, ಬರಿಯ ಸಂತೋಷದನುರಾಗರಸ ನಿಜ ಭಕ್ತಿ, ಬರಿಯ ಸಂತೋಷದನುರಾಗರಸ ನಿಜ ಭಕ್ತಿ, ಪರಮದಾಕರ್ಷಯದು ಮಂಕುತಿಮ್ಮ, ಪರಮದಾಕರ್ಷಯದು ಮಂಕುತಿಮ್ಮ. ಹರಿ ಭಜ ಕರುಳು ಬಯದು ದೊಗೆದುದೆನಿ ಬರಬಕುತಿ. ದೇವರನ್ನ ಪೂಜೆ ಮಾಡುವಂತಹ ಭಕ್ತರಲ್ಲಿ ಭಯದಿಂದ ಪೂಜೆ ಮಾಡುವವರು ಎಷ್ಟು ಮಂದಿ? ಈ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ. ವರದ ಮೇಲಣ ಆಸೆಯಿಂದ ದೇವರಲ್ಲಿ ಅದು ಕೊಡು ಇದು ಕೊಡು. ಒಂದು ರೀತಿಯಲ್ಲಿ ನಾವೆಲ್ಲರೂ ಭಿಕ್ಷುಕರೇ. ಭಗವಂತನ ಮುಂದೆ ಹೋಗಿ ಬೇರೆ ಬೇರೆ ವಿಧದ ಬೇಡಿಕೆಯನ್ನು ಆತನ ಮುಂದಿಟ್ಟು ಬೇಡುವ ನಾವೆಲ್ಲರೂ ಒಂದು ರೀತಿಯ ಭಿಕ್ಷುಕರೇ. ವರದ ಮೇಲಣ ಬಕುತಿ ಎನಿ ಬರದು ನೋಡೆ, ಬರಿಯ ಸಂತೋಷದನುರಾಗರಸ ನಿಜ ಭಕ್ತಿ, ಪರಮದಾಕರ್ಷಯದು ಮಂಕುತಿಮ್ಮ, ಪರಮದಾಕರ್ಷಯದು ಮಂಕುತಿಮ್ಮ. ಆದರೆ ನಿಜವಾದ ಭಕ್ತಿ ಹೇಗಿರಬೇಕು ಅಂತಂದರೆ, ಯಾವ ನಿರೀಕ್ಷೆಗಳಿಲ್ಲದ, ಯಾವ ಭಯಭೀತಿ ಇಲ್ಲದ ಆನಂದಕ್ಕಾಗಿ ಮಾಡುವಂಥ ಪೂಜೆ ಇದೆಯಲ್ಲ, ಅದು ನಿಜವಾದ ಪೂಜೆ, ಅದು ನಿಜವಾದ ಭಕ್ತಿ ಅಂತ ಹೇಳ್ತಾರೆ. ಆದರೆ ಸಮಾಜ ಅಂದ ಮೇಲೆ ಎಲ್ಲ ವರ್ಗದ ಜನ ಸಿಗ್ತಾರೆ. ಹಾಗಾಗಿ ಇಲ್ಲಿ ಕೂಡ ಭಯದಿಂದ ಪೂಜೆ ಮಾಡುವಂತಹ ಒಂದು ವರ್ಗ, ವರದ ಮೇಲಣ ಆಸೆಗಾಗಿ ಪೂಜೆ ಮಾಡುವಂತಹ ಇನ್ನೊಂದು ವರ್ಗ, ಆದರೆ ಮತ್ತೊಂದು ವರ್ಗ ನಿಜವಾದ ಆನಂದಕ್ಕಾಗಿ, ಆ ಬ್ರಹ್ಮಾನಂದವನ್ನು ಹೊಂದುವುದಕ್ಕಾಗಿ ದೇವರ ಭಕ್ತಿಯನ್ನು ಮಾಡುವಂಥ ಮತ್ತೊಂದು ವರ್ಗ. ಹೀಗೆ ವಿವಿಧ ವರ್ಗಗಳನ್ನು ನಾವು ಇಲ್ಲಿ ಕಾಣಬಹುದು. ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾನೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿಂಚ ಭರತರ್ಷಭ. ಅರ್ಜುನನ ಕುರಿತಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾ ಕೃಷ್ಣ ಒಂದು ಕಡೆ ಹೇಳ್ತಾನೆ, ಅರ್ಜುನ 4 ರೀತಿಯ ಚತುರ್ವಿಧ ಭಜಂತೆ ಮಾಂ, 4 ರೀತಿಯ ಭಕ್ತರು ನನಗಿದ್ದಾರೆ ಇಲ್ಲಿ. ಯಾರ್ಯಾರು ಅಂದರೆ ಆರ್ತೋ ಅಂದರೆ ಆರ್ತರು, ಸಂಕಟ ಬಂದಾಗ ವೆಂಕಟರಮಣ. ತಮಗೇನೋ ಒಂದು ದುಃಖ ಆಗಿದೆ, ನೋವಾಗಿದೆ, ಆಗ ಮಾತ್ರ ಅವರಿಗೆ ಭಗವಂತನ ನೆನಪಾಗ್ತದೆ. ಆಗ ಮಾತ್ರ ಅವರು ಭಗವಂತನನ್ನು ಜಪಿಸ್ತಾರೆ, ಆತನನ್ನು ನೆನಪಿಸಿಕೊಳ್ತಾರೆ. ಅವರು ಸುಖದ ಸಂದರ್ಭದಲ್ಲಿದ್ದಾಗ ಲವಲೇಶವೂ ಭಗವಂತನ ಅರಿವು, ಭಗವಂತನ ನೆನಪು ಅವರಿಗೆ ಇರೋದಿಲ್ಲ. ಅಂತ ಆರ್ತರ ವರ್ಗ ಒಂದು. ಇನ್ನೊಬ್ಬ ಜಿಜ್ಞಾಸು. ಜಿಜ್ಞಾಸು ಅಂತಂದರೆ ಭಗವಂತ ಇದ್ದಾನೋ, ಇದ್ದರೆ ಹೇಗಿದ್ದಾನೆ, ಭಗವಂತನ ಅಸ್ತಿತ್ವವನ್ನೇ ಹುಡುಕಾಟ ನಡೆಸುವ, ಆತ ಹೇಗಿದ್ದಾನೆ ಎಂದು ಸದಾ ಹುಡುಕುತ್ತಿರುವ ಒಂದು ವರ್ಗ ಇದೆ. ಅವ್ರನ್ನ ಜಿಜ್ಞಾಸುಗಳು ಅಂತ ಕರೀತಾರೆ. ಅದು ಇನ್ನೊಂದು ವರ್ಗ. ಇನ್ನು 3ನೆಯ ವರ್ಗ ಅರ್ಥಾರ್ಥಿ. ಅಂದರೆ ಸಿರಿಯನ್ನು ಕೊಡು, ಸಂಪತ್ತನ್ನು ಕೊಡು, ಲಾಭವನ್ನು ಕೊಡು ಅಂತ ದೇವರಲ್ಲಿ ಮೊರೆ ಇಡುವಂಥ ಒಂದು ವರ್ಗ. ಇವರು ದೇವರ ಜೊತೆಗೆ ನೇರವಾಗಿ ವ್ಯಾಪಾರಕ್ಕೆ ಇಳಿದು ಬಿಡ್ತಾರೆ. ಇವರು ಇಂತಹ ವ್ಯಾಪಾರಕ್ಕೆ ಕೈ ಹಾಕಿದ್ದೇನೆ, ಈ ವ್ಯಾಪಾರದಲ್ಲಿ ನಾನೇನಾರು ಗೆದ್ದರೆ, ಈ ವ್ಯಾಪಾರದಲ್ಲಿ ತಾನೇನಾರು ಅತೀವವಾಗಿ ಗೆದ್ದರೆ ಅದರಲ್ಲಿ ಬಂದಿರುವಂತಹ ಲಾಭದಲ್ಲಿ 30% ನಿನಗೆ ಹಾಕ್ತೇನೆ. ಹೀಗೆ ದೇವರ ಜೊತೆಗೆ ನೇರವಾಗಿ ವ್ಯಾಪಾರಕ್ಕೆ ಇಳಿಯುವಂಥ ಒಂದು ವರ್ಗವನ್ನು ಅವರನ್ನು ಅರ್ಥಾರ್ಥಿಗಳು ಅಂತ ಶ್ರೀಕೃಷ್ಣ ಕರೆದಿದ್ದಾನೆ. ಇನ್ನು ಕೊನೆಯ ವರ್ಗ, 4ನೇ ವರ್ಗದ ಜನ ಇದ್ದಾರೆ, ಅವರನ್ನು ಜ್ಞಾನಿಗಳು ಅಂತ ಕರೆದಿದ್ದಾನೆ. ಅವರಿಗೆ ದೇವರ ಅಸ್ತಿತ್ವದ ಬಗ್ಗೆ ಗೊತ್ತು, ದೇವರು ಎಲ್ಲಿದ್ದಾನೆ ಅಂತ ಗೊತ್ತು. ಆದರೆ ದೇವರು ತನ್ನನ್ನು ಸೃಷ್ಟಿ ಮಾಡಿ ಈ ಮಾನವ ಲೋಕಕ್ಕೆ ಕಳಿಸಿದ್ದಾನಲ್ಲ, ಇದೇ ಬಹುದೊಡ್ಡ ತನ್ನ ಭಾಗ್ಯ ಅಂತ ಭಾವಿಸಿಕೊಂಡು ತನ್ನ ಜೀವನವನ್ನು ಆತ ಔನ್ನತ್ಯದ ಕಡೆಗೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾನೆ. ದೇವರನ್ನು ಬಲ್ಲ ಆತ ದೇವರಿಂದ ಏನನ್ನೂ ಬೇಡುವುದಿಲ್ಲ, ಬದಲಿಗೆ ಸದಾ ದೇವರ ಧ್ಯಾನದಲ್ಲಿ ತಲ್ಲೀನನಾಗಿ ದೇವರನ್ನೇ ಮನಸ್ಸಿನಲ್ಲಿ ಧ್ಯಾನಿಸ್ತಾ ತಾನು ಬ್ರಹ್ಮಾನಂದವನ್ನು ಹೊಂದುತ್ತಾನೆ. ಆತ ಜ್ಞಾನಿ. ಹೀಗೆ 4 ರೀತಿಯ ಭಕ್ತರು ನಮಗಲ್ಲಿ ಸಿಗ್ತಾರೆ ಅಂತ ಹೇಳ್ತಾರೆ. ಕೃಷ್ಣಂ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ ಭಸ್ಮೀ ಭವಂತು ತಸ್ಯಸು ಮಹಾಪಾತಕ ಕೋಟಿಯ
ಅಂತ ಒಂದು ಸುಭಾಷಿತ ಹೇಳುತ್ತೆ. ಅಂತಂದರೆ ಕೃಷ್ಣನಿಗೆ ಮಾಡಿದಂತಹ ಒಂದು ನಮಸ್ಕಾರ, ಭಗವಂತನಿಗೆ ಮಾಡಿದಂತಹ ಭಕ್ತಿಯಿಂದ ಮಾಡಿದಂತಹ ಒಂದು ನಮಸ್ಕಾರ 10 ಅಶ್ವಮೇಧ ಯಾಗಕ್ಕೆ ಸಮ. 10 ಅಶ್ವಮೇಧ ಯಾಗ ಮಾಡಿದವನಿಗೆ ಕೂಡ ಪುನರ್ಜನ್ಮ ಇರಬಹುದು, ಆದರೆ ಕೃಷ್ಣನನ್ನು ಭಕ್ತಿಯಿಂದ ವಂದಿಸಿದವನಿಗೆ ಪುನರ್ಜನ್ಮವಿಲ್ಲ ಅಂತ ಮಹಾಭಾರತ ಹೇಳುತ್ತೆ. ಅಂದರೆ ದೇವರು ಒಲಿಯೋದು ಭಕ್ತಿಗೆ ಹೊರತು ಆಡಂಬರಕ್ಕಲ್ಲ, ಆಡಂಬರದ ಪೂಜೆಗಲ್ಲ. ತನ್ನ ಮಾತು ಒಂದು ವೇಳೆ ನಡೆಯದಿದ್ದರೂ ಸರಿ, ಭಕ್ತನ ಮಾತು ನಡೆಯಬೇಕು, ಭಕ್ತನ ಪ್ರತಿಜ್ಞೆ ನಡೆಯಬೇಕು ಅನ್ನುವ ರೀತಿಯಲ್ಲಿ ಭಗವಂತ ಭಕ್ತ ಪರಾಧೀನನಾಗಿದ್ದಾನೆ ಅನ್ನುವ ಮಾತನ್ನು ಇಲ್ಲಿ ಡಿ ವಿ ಜಿಯವರು ಹೇಳ್ತಾರೆ. ಇನ್ನು ದೇವರನ್ನು ಹುಡುಕೋದು ಎಲ್ಲಿ ನಾವು? ಆಲಯದೊಳಗೆ ದೇವರು ಸಿಗ್ತಾನ ನಮಗೆ? ಪ್ರಕೃತಿಯಲ್ಲಿ ಆತನನ್ನು ಹುಡುಕಬೇಕೆ? ಅಥವಾ ದೀನ ದಯಾಳುಗಳಲ್ಲಿ ಅವರನ್ನು ಹುಡುಕಬೇಕೆ? ಈ ಒಂದು ಜಿಜ್ಞಾಸೆ ನಮ್ಮನ್ನು ಕಾಡುತ್ತೆ. ನಾವು ಎಲ್ಲರೂ ಸೇರಿ ಒಂದು ಕಡೆ ಧ್ಯಾನಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ದೇವರು ಒಲಿದು ಬರ್ತಾನ, ಭಜನೆಗೋ ಪೂಜೆಗೋ ಆತ ಬರ್ತಾನ ಅನ್ನುವಂಥ ಜಿಜ್ಞಾಸೆ ಕಾಡುತ್ತೆ. ಅದಕ್ಕೆ ನಮ್ಮ ತಿಮ್ಮಗುರು ನೀಡಿದಂತಹ ವಿಶೇಷತೆ ಇಲ್ಲಿದೆ. ಬಹುಜನಂ ಕೈ ಮುಗಿದ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ಬಹುಜನಂ ಕೈ ಮುಗಿದ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವೀತಗೈದವರಾರು ವಸತಿಯಂ ದೈವಕ್ಕೆ, ವೀತಗೈದವರಾರು ವಸತಿಯಂ ದೈವಕ್ಕೆ, ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ, ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ. ಸಾವಿರಾರು ಮಂದಿ ಒಂದು ಕಡೆ ನೆರೆದು ಭಗವಂತನನ್ನು ಏಕೋ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸೋದಾದರೆ, ಆತನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡೋದಾದರೆ, ಅಲ್ಲಿ ಭಗವಂತ ಇದ್ದಾನೋ ಇಲ್ಲವೋ ಅನ್ನುವಂಥ ಜಿಜ್ಞಾಸೆ ಬೇಡ. ಖಂಡಿತವಾಗಲೂ ಭಗವಂತ ಅಲ್ಲಿ ತನ್ನ ಸಾನ್ನಿಧ್ಯವನ್ನು ತೋರ್ತಾನೆ ಅನ್ನುವ ಮಾತನ್ನು ಇಲ್ಲಿ ನಾವು ಕಾಣ್ತೇವೆ. ನಾನು ಈಗಾಗಲೇ ಹೇಳಿದಾಗೆ ಆತ ಭಕ್ತ ಪರಾಧೀನ. ಅಣು ರೇಣು ತೃಣ ಕಾಷ್ಟಗಳಲ್ಲೆಲ್ಲ ಆತ ತುಂಬಿಕೊಂಡಿದ್ದಾನೆ. ಜಡ ಚೇತನಗಳಲ್ಲಿ ವಿಹರಿಸ್ತಾ ಇರುವಂಥ ಆತ ಇದರೊಳಗಿದ್ದಾನೆ, ಇದರೊಳಗಿಲ್ಲ ಅನ್ನುವ ಹಾಗಿಲ್ಲ. ಪ್ರಪಂಚದ ವಸ್ತು ವಿಷಯಗಳಲ್ಲೆಲ್ಲ ಕೂಡ ಭಗವಂತ ತುಂಬಿಕೊಂಡಿದ್ದಾನೆ ಅಂದ ಮೇಲೆ ಸಾವಿರಾರು ಮಂದಿ ಒಂದು ಕಡೆ ನೆರೆದು ಬಹುಜನಂ ಕೈ ಮುಗಿದ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆಯಿಲ್ಲೇನೆಂದು ಸಂಶಯಿಸಬೇಡ. ನೋಡಿ, ತಿಮ್ಮಗುರು ಹೇಳ್ತಾರೆ, ಭಾಳಷ್ಟು ಮಂದಿ ಒಂದು ಕಡೆ ಏಕೋ ಭಕ್ತಿಯಿಂದ ನಾವು ದೃಢವಾದ ದೃಢಚಿತ್ತತೆಯಿಂದ ಸೇರಿಕೊಂಡು ಭಗವಂತನನ್ನು ಆರಾಧಿಸೋದಾದರೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಏರ್ಪಡ್ತದೆ ಅನ್ನುವಂಥ ಮಾತು. ಇದಕ್ಕೆ ಹಲವಾರು ಉದಾಹರಣೆಗಳು ನಮಗೆ ಸಿಗ್ತವೆ. ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಯ ಉದಾಹರಣೆಯನ್ನೇ ನಾವು ಹೇಳ್ಬೋದು. ಗುರು ವಿದ್ಯಾರಣ್ಯರು ಪಂಚ ಪಾಂಡವರ ಥರ ಇರುವಂಥ 5 ವೀರರು ಅವರ ಕೈಲಿರ್ತಾರೆ. ಹರಿಹರ, ಬುಕ್ಕರಾಯ, ಕೆಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ 5 ವೀರರು. ಇವರನ್ನು ಆಯುಧವಾಗಿಟ್ಟುಕೊಂಡಂತಹ ಗುರು ವಿದ್ಯಾರಣ್ಯರು ಒಂದು ವಿಶೇಷವಾದಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ಸತ್ಯ ಧರ್ಮದ ಆಧಾರದ ಮೇಲೆ ನಡೆಯಬಲ್ಲಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಒಂದು ಸಂಕಲ್ಪವನ್ನು ಮಾಡ್ತಾರೆ. ಅದಕ್ಕಾಗಿ ಅವರ ಹುಡುಕಾಟಗಳು ನಡೀತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಒಂದು ಬಾರಿ ಕಾಡಿನಲ್ಲಿ ಗುರುಗಳೊಂದಿಗೆ ಈ 5 ಮಂದಿ ಅಣ್ಣ ತಮ್ಮಂದಿರು ಹೋಗ್ತಾ ಇರುವಾಗ ಒಂದು ವಿಶೇಷವಾದ ಘಟನೆ ಅಲ್ಲಿ ಜರುಗುತ್ತೆ. ಮೊಲವನ್ನು ಬೇಟೆ ನಾಯಿ ಅಟ್ಟಿಸ್ಕೊಂಡು ಹೋಗುವಂಥದ್ದು ಸಹಜವಾದಂಥ ಪ್ರಕ್ರಿಯೆ ಒಂದು. ಆದರೆ ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಮೊಲವನ್ನು ಸ್ವಲ್ಪ ದೂರ ನಾಯಿ ಅಟ್ಟಿಸ್ಕೊಂಡು ಬರುತ್ತೆ, ಆದರೆ ತಿರುಗಿ ನಿಂತಹ ಮೊಲ ಬೇಟೆ ನಾಯಿಯನ್ನೇ ಅಟ್ಟಿಸ್ಕೊಂಡು ಹೊರಟೋಗುತ್ತೆ. ಆಗ ಗುರು ವಿದ್ಯಾರಣ್ಯರಿಗೆ ಅನಿಸುತ್ತೆ, ಎಂತಹ ವಿಶೇಷವಾದಂಥ ಒಂದು ಘಟನೆ ಇಲ್ಲ ಆಯಿತು, ಇದು ಸಾಧ್ಯವೇ? ಕಣ್ಣು ಮುಂದೆ ಘಟಿಸಿದಂಥ ಈ ಘಟನೆ. ಆದ್ದರಿಂದ ಇದೊಂದು ಕ್ಷಾತ್ರ ಭೂಮಿ, ಏನು ಸನಾತನ ಸಂಸ್ಕೃತಿಯ ಅಡಿಗಲ್ಲಿನ ಮೇಲೆ ನಾನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರುವಂತಹ ಈ ಸಾಮ್ರಾಜ್ಯ ಸ್ಥಾಪನೆಗೆ ಇದೇ ಸರಿಯಾದ ನೆಲ. ಯಾಕೆಂದರೆ ಇದು ಗಂಡು ಮೆಟ್ಟಿನ ನೆಲ, ಕ್ಷಾತ್ರ ಭೂಮಿ ಇದು. ಆದ್ದರಿಂದ ಇಲ್ಲೇ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೇನೆ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಅದರ ಫಲವಾಗಿಯೇ ಮೂಡಿ ಬಂದದ್ದು ವಿಜಯನಗರ ಸಾಮ್ರಾಜ್ಯ. ಸ್ಥಳದ ಮಹಿಮೆಯಿಂದ ಕೆಲವು ಬಾರಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಒಂದು ದೈವ ಸಾನ್ನಿಧ್ಯವೋ ಅಥವಾ ವಿಶೇಷವಾದಂಥ ಒಂದು ಶಕ್ತಿಯೋ ಅಲ್ಲಿ ಕಾಣಿಸಿಕೊಳ್ತದೆ ಅಂತ. ಹಾಗೆ ಶೃಂಗೇರಿಯಲ್ಲಿರುವಂತಹ ತುಂಗಾ ನದಿಯ ತಟದಲ್ಲಿ ಶಾರದಾ ಪೀಠವನ್ನು ಶಂಕರಾಚಾರ್ಯರು ಯಾಕಲ್ಲಿ ಸ್ಥಾಪನೆ ಮಾಡಿದರು ಅಂತಂದರೆ, ಅದಕ್ಕೊಂದು ವಿಶೇಷವಾದ ಅರ್ಥ ಇದೆ, ವಿಶೇಷವಾದಂತಹ ಶಕ್ತಿಪೀಠ ಅದು. ಯಾಕೆ ಅಂದರೆ,
ಶಂಕರಾಚಾರ್ಯರು ಅಲ್ಲಿ ವಿಹರಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರು ತುಂಗಾ ನದಿಯ ತೀರದಲ್ಲಿ ಬಿಸಿಲಿನ ಜಳಕ್ಕೆ ಬಸವಳಿದು ಹೋದಂಥ ಒಂದು ಕಪ್ಪೆ ಈಗಲೋ ಆಗಲೋ ಪ್ರಾಣ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಇದೆ ಅಲ್ಲಿ. ಅಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ನಾಗರ ಹಾವು ಒಂದು ಹೆಡೆಯನ್ನು ಬಿಚ್ಚಿ ನೆರಳನ್ನು ಕೊಟ್ಟಂಥ ಪ್ರದೇಶ ಅಂತೆ ಅದು. ನೋಡಿ, ಜನ್ಮತಃ ಅವೆರಡು ವೈರಿಗಳು. ಕಪ್ಪೆಯನ್ನು ಹಿಡಿದು ತಿನ್ನುವಂಥದ್ದು ಹಾವು. ಆದರೆ ಆ ಸ್ಥಳದ ಮಹಿಮೆಯಿಂದಲೋ ಅಲ್ಲಿಯ ವಿಶೇಷತೆಯಿಂದಲೋ ಆ ಸಾಯುತ್ತಿರುವಂತಹ ಕಪ್ಪೆಗೆ ತನ್ನ ಹೆಡೆಯನ್ನು ಬಿಚ್ಚಿ ನೆರಳನ್ನು ಕೊಟ್ಟಂತಹ ಆ ಸ್ಥಳ ಇದೆಯಲ್ಲ, ಇದು ಪವಿತ್ರವಾದ ಸ್ಥಳ. ಆದ್ದರಿಂದ ಇಲ್ಲಿ ನಾನು ಶಕ್ತಿಪೀಠವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಶಾರದಾ ದೇವಿಯನ್ನು ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಶಂಕರಾಚಾರ್ಯರು. ಅಂದರೆ ಬಹುಜನಂ ಕೈ ಮುಗಿದ ತೀರ್ಥದೋಳು ಕ್ಷೇತ್ರದೋಳು ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ಪವಿತ್ರವಾದಂಥ ಕ್ಷೇತ್ರಗಳಲ್ಲಿ ಮಹಿಮೆ ಇದೆಯೋ ಇಲ್ವೋ ಖಂಡಿತವಾಗಲೂ ನಾವು ಯೋಚನೆ ಮಾಡಬೇಕಾಗಿಲ್ಲ. ಸಾವಿರಾರು ಭಕ್ತರು ಇಲ್ಲಿ ದೇವರಿದ್ದಾನೆ ಅಂತ ನಂಬಿ ಪೂಜೆ ಮಾಡೋದಾದರೆ, ದೇವರಿದ್ದಾನೆ ಎಂದು ನಂಬಿ ನಮಿಸೋದಾದರೆ ಅಲ್ಲಿ ದೈವ ಸಾನ್ನಿಧ್ಯ ನಿರ್ಮಾಣ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ, ಭಗವಂತ ಸಿಂಧುರೂಪಿಯಾದರೆ ನಾವೆಲ್ಲರೂ ಆತನಿಂದಲೇ ಸಿಡಿದು ಬಿದ್ದ ಬಿಂದುಗಳು. ಪ್ರತಿಯೊಬ್ಬನಲ್ಲೂ ಕೂಡ ಆತ ಪರಮಾತ್ಮ ಆದರೆ ನಮ್ಮೊಳಗೂ ಆತ ಆತ್ಮರೂಪಿಯಾಗಿ ಅಣುರೂಪಿಯಾಗಿ ನಮ್ಮಲ್ಲಿದ್ದಾನೆ. ಆತ ಮಹತ್, ನಾವು ಅಣು. ಈ ಅಣುಗಳೆಲ್ಲ ಸೇರಿ ಒಂದು ಕಡೆ ಸೇರಿ ಆತನನ್ನೇ ಜಪಿಸೋದಾದರೆ ಅಲ್ಲಿ ಮಹತ್ ನಿರ್ಮಾಣ ಆಗುತ್ತೆ, ಅಲ್ಲಿ ಭಗವಂತನ ಸಾನ್ನಿಧ್ಯ ಏರ್ಪಡುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಡಿ ವಿ ಜಿಯವರು ಕೊಡ್ತಾರೆ. ಇನ್ನು ದೇವರ ಬಗ್ಗೆ ನನ್ನ ನಂಬಿಕೆ ನಮ್ಮದು ಹೇಗಿರಬೇಕು? ತಿಮ್ಮಗುರು ಹೇಳ್ತಾರೆ, ನಮ್ಮ ನಂಬಿಕೆಯ ಪೀಠ ಅಲುಗಾಡಬಾರದು. ಬೇಕಿದ್ರೆ ನೀವು ಅದನ್ನು ಒರೆಗಲ್ಲಿಗೆ ಹಚ್ಚಿ, ಒರೆಗಲ್ಲಿಗೆ ಉಜ್ಜಿ ಅದರ ಸತ್ಯಾಸತ್ಯತೆಯನ್ನು ಪರೀಕ್ಷೆ ಮಾಡಿಕೊಳ್ಳಿ. ಆದರೆ ಒಂದು ಸಾರಿ ಪರೀಕ್ಷೆ ಮಾಡಿದ ಬಳಿಕ ನಮ್ಮ ನಂಬಿಕೆಯ ಪೀಠ ಅಲುಗಾಡಬಾರ್ದು. ಹೌದೋ ಅಲ್ಲವೋ ಅನ್ನುವಂತಹ ಆ ಗೊಂದಲ ನಮಗಿರಬಾರ್ದು. ಈ ಹಿನ್ನೆಲೆಯಲ್ಲಿ ಅವರ ಒಂದು ಕಗ್ಗ ಹೇಳುತ್ತೆ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರು ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ, ಸಿಂಬಳದಿನೊಣ ನೀನು ಮಂಕುತಿಮ್ಮ. ಪುರಾಣದ ಎರಡು ಮಹೋನ್ನತ ಪಾತ್ರಗಳನ್ನು ನಮ್ಮ ಮುಂದೆ ಇಲ್ಲಿ ಕಟ್ಟಿಕೊಡ್ತಾರೆ ಡಿ ವಿ ಜಿಯವರು. ಹಿರಣ್ಯಕಶಪು ಮತ್ತು ಆತನ ಮಗನಾದಂತಹ ಪ್ರಹ್ಲಾದ. ಪುರಾಣದ ಎರಡು ಪಾತ್ರಗಳನ್ನು ನಮ್ಮ ಮುಂದೆ ಅವರು ತರ್ತಾರೆ. ತಂದು ನಂಬಿಕೆ ಹೇಗಿರಬೇಕು ಅನ್ನುವಂಥ ವಿಷಯವನ್ನು ಅದರ ಮುಖಾಂತರ, ಈ ಒಂದು ಕಥಾ ಸಾರಾಂಶದ ಮುಖಾಂತರ ನಮಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಂಬದಿರ್ದನು ತಂದೆ, ಹಿರಣ್ಯಕಶಿಪು ಹೇಳ್ತಾನೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ಇನ್ನಾರೂ ದೇವರಿಲ್ಲ, ನಾನೇ ಬ್ರಹ್ಮ, ಆದ್ದರಿಂದ ನನ್ನನ್ನೇ ಎಲ್ಲರೂ ಪೂಜಿಸಬೇಕು ಅನ್ನುವಂತಹ ಅಹಂಕಾರದ ಉದ್ದಟತನದ ನಡವಳಿಕೆ ಅಪ್ಪ ಹಿರಣ್ಯಕಶಿಪುದು. ಆತ ವಿಷ್ಣುದ್ವೇಷಿ ಆತ. ಆದರೆ ಮಗ ಪ್ರಹ್ಲಾದ ಸರ್ವಂ ವಿಷ್ಣುಮಯಂ ದೃಢವಾಗಿ ನಂಬಿರುವಂತಹ ಬಾಲಕ. ಆದರೆ ಇವರಿಬ್ಬರ ನಂಬಿಕೆಗಳು ಕೂಡ ಪ್ರಬಲವಾಗಿದ್ದಾವೆ. ಆ ನಂಬಿಕೆ ಅಲುಗಾಡ್ತಾ ಇಲ್ಲ. ಆತ ದೇವರಿಲ್ಲ, ನಾನೇ ದೇವರು ಅನ್ನೋದನ್ನು ಪ್ರಬಲವಾಗಿ ನಂಬಿದ್ದಾನೆ ಆತ. ಆದರೆ ಭಗವಂತನನ್ನು ಆತ ನಂಬ್ತಾ ಇಲ್ಲ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ಪ್ರಹ್ಲಾದ ಭಗವಂತನನ್ನು ನಂಬ್ತಾನೆ, ಹಾಗಾಗಿ ಹಲವಾರು ಬಾರಿ ವಿಷಮ ಪ್ರಸಂಗಗಳು ಅವನಿಗೆ ಬರ್ತವೆ. ಈ ಎಲ್ಲ ಸಂದರ್ಭದಲ್ಲಿ ಭಗವಂತ ಅವನನ್ನು ಪಾರು ಮಾಡಿ ಆಚೆಗೆ ಬಿಡ್ತಾನೆ. ಇದು ಆತನ ನಂಬಿಕೆಯ ಫಲ. ಆದರೆ ತಿಮ್ಮಗುರು ಕೇಳ್ತಾರೆ, ನಮ್ಮ ಪರಿಸ್ಥಿತಿ ಏನಾಗಿದೆ? ನಂಬಿಯೋ ನಂಬದಿರೋ ವಿಬ್ಬಂದಿ ನೀನು. ನಾವು ನಂಬಿಯೂ ನಂಬದಂತಿದ್ದೇವೆ, ನಂಬಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದೇವೆ. ದೇವರಿದ್ದಾನೆ ಅಂತ ನಾವು ಪ್ರತಿಪಾದನೆ ಮಾಡ್ತೇವೆ. ಆದರೆ ಯಾರು ಜೋರಾಗಿ ಕೇಳಿದ್ರೆ ಎಲ್ಲಿದ್ದಾನೆ ಅಂದರೆ ಪ್ರಾಯಶಃ ಇಲ್ಲ. ಅಂದರೆ ನಮ್ಮ ನಂಬಿಕೆಯ ಪೀಠ ಅಲುಗಾಡ್ತಾ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿನೊಣ ನೀನು ಮಂಕುತಿಮ್ಮ. ಕಂಬದಿಂದ ನೋಡಿ, ಹಿರಣ್ಯಕಶಿಪು ವಿಷ್ಣುವನ್ನು ದ್ವೇಷ ಮಾಡಿಕೊಂಡೇ ಬರ್ತಾನೆ. ಕೊನೆಗೆ ಆತ ಇಲ್ಲ ಅಂತ ವಾದ ಮಾಡ್ತಾನೆ. ಕೊನೆಗೆ ಕಂಬದಿಂದ ಒಡೆದು ಬಂದಂತಹ
ವಿಷ್ಣು ಅಂದರೆ ನರಸಿಂಹನಾಗಿ ಅವತರಿಸಿ ಬರ್ತಾನೆ. ನರಸಿಂಹನಾಗಿ ಅವತರಿಸಿ ಬಂದಂತಹ ಮಹಾವಿಷ್ಣು ತನ್ನ ನಖಗಳಿಂದಲೇ ಹಿರಣ್ಯಕಶ್ಯಪುವನ್ನು ಕೊಲ್ತಾನೆ. ದೇವರ ಕೈಯಲ್ಲೇ ಪ್ರಾಣವನ್ನು ತ್ಯಜಿಸಿ ಆತನ ತೊಡೆಯ ಮೇಲೆ ಮಲಗಿ ಹಿರಣ್ಯಕಶ್ಯಪ ಪ್ರಾಣವನ್ನು ಬಿಡ್ತಾನೆ. ಆತನಿಗೆ ಮೋಕ್ಷ ಸಿಗುತ್ತೆ, ಆತ ಮೋಕ್ಷಕ್ಕೆ ಹೋಗ್ತಾನೆ. ಇನ್ನು ಭಕ್ತನಾದಂತಹ ಬಾಲಕ ಪ್ರಹ್ಲಾದ ವಿಷ್ಣುವನ್ನು ಭಜಿಸಿ ಸ್ತುತಿಸಿ ಎಲ್ಲ ರೀತಿಯ ಪೂಜೆಗಳಿಂದ ಎಲ್ಲ ರೀತಿಯ ಜಪತಪಗಳಿಂದ ಭಗವಂತನನ್ನು ಒಲಿಸ್ಕೊಳ್ತಾನೆ. ಉಗ್ರ ನರಸಿಂಹನನ್ನು ಮಂದಸ್ಮಿತನನ್ನಾಗಿ ಮಾಡ್ಕೋತಾನೆ. ಆತನಿಂದ ವರಗಳನ್ನು ಪಡ್ಕೋತಾನೆ. ಆ ವರದ ಬಲದಿಂದ ಭಾಳಷ್ಟು ವರ್ಷಗಳ ಕಾಲ ಈ ಧರೆಯಲ್ಲಿ ರಾಜನಾಗಿ ಮೆರೆದು ಆತ ಕೂಡ ನಂತರ ಮೋಕ್ಷಕ್ಕೆ ಹೋಗ್ತಾನೆ. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ನೋಡಿ, ಇಲ್ಲಿ DVG ಅವರ ಒಂದು ಕಲ್ಪನೆ ಎಷ್ಟು ಸುಂದರವಾಗಿದೆ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಸಿಂಬಳದಲ್ಲಿ ಸಿಲುಕಿಕೊಂಡ ನೊಣದ ಪಾಡಾಗಿ ಹೋಗಿದೆ. ಸಿಂಬಳಕ್ಕೆ ಸಿಕ್ಕಿಕೊಂಡ ನೊಣ ತನ್ನ ಕಾಲು ಅದರಲ್ಲಿ ಸಿಕ್ಕಾಕೊಂಡಿದೆ, ಆದರೆ ಪ್ರಾಣ ಹೋಗ್ತಾ ಇಲ್ಲ, ಈಚೆ ಬರಕ್ಕೂ ಆಗ್ತಾ ಇಲ್ಲ, ಅಲ್ಲಿಯೇ ಸಾಯಲೂ ಆಗ್ತಾ ಇಲ್ಲ. ಅಂದರೆ ಒಂದು ರೀತಿಯ ಇಬ್ಬಂದಿತನದ ಪ್ರಸಂಗ ಅಲ್ಲಿ ಎದುರಾಗಿದೆ. ನಮ್ಮ ನಂಬಿಕೆಯ ಪೀಠ ಅಲುಗಾಡಿದ್ದೇ ಆದರೆ ಈ ಥರದ ಒಂದು ಪ್ರಸಂಗ ನಮಗೆ ಒದಗಿ ಬರುತ್ತೆ. ಆದ್ದರಿಂದ ನಮ್ಮ ನಂಬಿಕೆಯ ಪೀಠ ಅಲುಗಾಡಬಾರ್ದು. ಒಂದು ಸಾರಿ ನಾವು ನಂಬಿದ ಮೇಲೆ ಅದನ್ನು ಪ್ರಬಲವಾಗಿ ನಂಬಬೇಕು, ಪ್ರಬಲವಾಗಿ ಪ್ರತಿಪಾದಿಸಬೇಕು. ಅದಕ್ಕೆ ಮೊದಲು ಬೇಕಾದ್ರೆ ಅದನ್ನು ಹೊರಗೆ ಹಚ್ಚಿ ಅದರ ಸತ್ಯಾಸತ್ಯತೆಯನ್ನು ನಾವು ಅರಿಯುವ ಕೆಲಸವನ್ನು ಮಾಡ್ಕೋಬೇಕು. ಒಂದು ಊರಿನಲ್ಲಿ ಒಬ್ಬ ಮಹಾನ್ ದೈವಭಕ್ತ ಇದ್ದ. ಆತ ಹಾಲು ವ್ಯಾಪಾರ ಮಾಡುವವನು, ಹಳ್ಳಿಗ ಅವನು. ಒಂದು ನದಿಯನ್ನು ದಾಟಿ ಅವನು ಮತ್ತೊಂದು ಹಳ್ಳಿಯಲ್ಲಿ ಹೋಗಿ ಹಾಲನ್ನು ಕೊಡಬೇಕಾಗಿತ್ತು. ಅಲ್ಲಿಯ ಪುರೋಹಿತರ ಮನೆಗೆ ವರ್ತನೆಯ ಹಾಲನ್ನು ಕೊಡುವಂತಹ ಹಾಲು ವ್ಯಾಪಾರಿ ಅವನು. ಆ ಹಳ್ಳಿಯ ರೈತ ನದಿಯನ್ನು ದಾಟಿ ದಿನವೂ ಹಾಲನ್ನು ತಂದು ಆ ಪುರೋಹಿತರ ಮನೆಗೆ ಕೊಡ್ತಾ ಇದ್ದ. ಒಂದು ದಿನ ಆತ ಬರಲಿಲ್ಲ. ಮರುದಿವಸ ಬರ್ತಾನೆ. ಪುರೋಹಿತರು ಕೇಳ್ತಾರೆ, ಯಾತಕ್ಕೆ ನಿನ್ನೆ ನೀವು ಬರಲಿಲ್ಲ, ಹಾಲು ಬರಲಿಲ್ವಲ್ಲ ಅಂತ. ಆಗ ಆತ ಹೇಳ್ತಾನೆ, ನಿಮ್ಮ ನಡುವೆ ಇರುವಂತಹ ನದಿ ತುಂಬಿ ನೆರೆ ಬಂದುಬಿಟ್ಟಿತ್ತು ಅದರಲ್ಲಿ, ಅದರಿಂದಾಗಿ ನನಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಸ್ವಾಮಿ ಅಂತ. ಆಗ ಪುರೋಹಿತರು ತಮಾಷೆಗೆ ಒಂದು ಮಾತು ಹೇಳ್ತಾನೆ, ಅಯ್ಯೋ ಅಷ್ಟಕ್ಕೆ ಸುಮ್ಮನೆ ಇದ್ದು ಬಿಡೋದೇನಪ್ಪ ನೀನು, ಜೈ ಬಜರಂಗ್ ಬಲಿ ಅಂತ ಹೇಳ್ಕೊಂಡು ಬಂದಿದ್ದಿದ್ರೆ ಒಂದು ದೇವರ ಶಕ್ತಿಯಿಂದ ನೀನು ನದಿಯನ್ನು ಹಾಗೆ ನೀರು ಮೇಲೇ ನಡ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಹೌದಾ ಬುದ್ಧಿ, ಅಷ್ಟೊಂದು ಶಕ್ತಿ ಇದೆಯಾ ಭಗವಂತನಿಗೆ? ಭಗವಂತನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ, ಭಕ್ತಿಯಿಂದ ಮಾಡ್ಬೇಕು ಕಣಯ್ಯ ಅಂತ ಪುರೋಹಿತರು ಹೇಳಿದರು. ಸರಿ, ಇನ್ನೊಂದು ದಿವಸ ಇದೇ ರೀತಿ ಪ್ರಸಂಗ ಬಂತು. ಹಳ್ಳಿಯ ರೈತನಿಗೆ ಈ ಪುರೋಹಿತರು ಹೇಳಿದ ಮಾತು ನೆನಪಾಯಿತು. ಹಾಗಾಗಿ ಆತ ನಿಜವಾಗಿ ಅದನ್ನು ಮನಸ್ಸಿಗೆ ತೆಗೆದುಕೊಳ್ತಾನೆ. ಜೈ ಬಜರಂಗ್ ಬಲಿ ಅಂತ ಬಜರಂಗ ಬಲಿಯನ್ನು ಜಪಿಸ್ತಾ ಆತನನ್ನು ನೆನಪು ಮಾಡಿಕೊಳ್ತಾ ನದಿಯ ಮೇಲೆ ಕಾಲಿಟ್ಟು ಆತ ಈಚೆಗೆ ದಾಟಿಯೇ ಬಿಟ್ಟ. ಆಶ್ಚರ್ಯ ಅಂತಂದರೆ ನದಿಯ ನೀರಿನಲ್ಲಿ ಮುಳುಗದೆ ಅವನು ಲೀಲಾಜಾಲವಾಗಿ ನದಿಯನ್ನು ದಾಟ್ಕೊಂಡು ಈ ಪುರೋಹಿತರ ಮನೆಗೆ ಬರ್ತಾನೆ. ಪುರೋಹಿತರು ಕೇಳ್ತಾರೆ, ಇಷ್ಟೊಂದು ಮಳೆ ಬಂದಿದೆ, ಪ್ರವಾಹ ಬಂದಿದೆ, ಹೇಗೆ ಬಂದೆ ನೀನು? ಆಗ ಆತ ಹೇಳ್ತಾನೆ, ನೀವೇ ಹೇಳ್ಕೊಟ್ರಲ್ಲ ಬುದ್ಧಿ, ಜೈ ಬಜರಂಗ್ ಬಲಿ ಅನ್ನುವಂಥ ಮಂತ್ರವನ್ನು ಪಠಿಸ್ತಾ ನೀನು ಈಚೆಗೆ ಬಂದರೆ ದಾಟ್ಬೋದು. ನಿಜವಾಗಿ ನಾನು ಹಾಗೇ ಬಂದೆ, ನಿಜವಾಗೂ ಹಾಗೆ ಬಂದೆ. ಹೌದು, ಹೋಗುವಾಗ ನಾನು ನೋಡ್ತೇನೆ, ಬಾ ಹಾಗಿದ್ರೆ ಅಂತ. ಸರಿ, ನದಿಯ ದಡಕ್ಕೆ ಬಂದು ಪುರೋಹಿತರು ನಿಂತ್ಕೊಳ್ತಾರೆ. ಈ ಕಡೆ ರೈತ ಜೈ ಬಜರಂಗ್ ಬಲಿ ಅಂತ ದೃಢಚಿತ್ತತೆಯಿಂದ ಹೇಳಿಕೊಂಡು ಆತ ನದಿಯ ಮೇಲೆ ಸಲೀಸಾಗಿ ಆಚೆ ದಾಟಿಬಿಟ್ಟ. ಪುರೋಹಿತರಿಗೆ ಆಶ್ಚರ್ಯ ಆಯಿತು, ನಿಜವಾಗಿ ಶಕ್ತಿ ಇದೆಯಾ ನೋಡೋಣ ಅಂತೇಳಿ ತಾನು ಪರೀಕ್ಷೆಗಿಳಿತಾರೆ. ಜೈ ಬಜರಂಗ್ ಬಲಿ ಅಂತ ಹೇಳಿಕೊಂಡು ನದಿಯ ಮೇಲೆ ಕಾಲಿಡ್ತಾರೆ. ಹೆಜ್ಜೆ ಇಟ್ಟು ಮುಂದಕ್ಕೆ ಇವರು ಅದೇ ರೀತಿ ಸಾಕ್ತಾ ಇದ್ದಾರೆ. ಆದರೆ ಅರ್ಧಕ್ಕೆ ಹೋಗ್ತಿದ್ದ ಹಾಗೆ ಪುರೋಹಿತರಿಗೆ ಒಂದು ಗೊಂದಲ ಶುರುವಾಯಿತು. ನಿಜವಾಗೂ ಇದಕ್ಕೆ ಈ ಶಕ್ತಿ ಇದೆಯಾ, ಒಂದು ವೇಳೆ ಆಗಲಿಲ್ಲ ಅಂದರೆ ಅನ್ನುವಂಥ ಅನುಮಾನ ಬಂತು. ತಕ್ಷಣ ನದಿಯ ನೀರೊಳಗೆ ಬಿದ್ದು ಅವರು ಕೊಚ್ಚಿ ಹೋದರಂತೆ. ಅಂದರೆ ಭಗವಂತನನ್ನು ನಂಬೋದಾದರೆ ಪೂರ್ಣವಾಗಿ ನಂಬಬೇಕು. ಆತ ನಮ್ಮನ್ನು ರಕ್ಷಿಸ್ತಾನೆ. ಈ ನಂಬಿಕೆಗಳು ಅಲುಗಾಡಬಾರ್ದು ಅಂತ ಹೇಳುವಂಥದ್ದು ಈ ಕಗ್ಗದ ಸಂದೇಶ. ಸರದೈ ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಹಬ್ಬವನ್ನು ಸಂಭ್ರಮದಿಂದ ನೀವೆಲ್ಲರೂ ಆಚರಣೆ ಮಾಡಿ ಅಂತ ಹೇಳ್ತಾ ಕಗ್ಗದ ಈ ಒಂದು ವಿಷಯಕ್ಕೆ ಇಂದಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ. ಮುಂದೆ ಅವಕಾಶ ಸಿಕ್ಕಿದಾಗ ನಿಮ್ಮ ಮುಂದೆ ನನ್ನ ಸಂವಾದ ಮುಂದುವರಿಯುತ್ತದೆ. ಎಲ್ಲ ವೀಕ್ಷಕರಿಗೂ, ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು.